ಕನ್ನಡದ ಮಹಾನ್ ಕವಿ ಕುಮಾರವ್ಯಾಸ ಹುಟ್ಟಿದ ಮನೆಯಲ್ಲಿರುವ ಅವನು ರಚಿಸಿದ ಶ್ರೇಷ್ಠ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿಯ ತಾಳೆಗೆರೆಯಲ್ಲಿರುವ ಮೂಲ ಪ್ರತಿ ಹಾಳಾಗುತ್ತಿದೆ. ಅದನ್ನು ಸಂರಕ್ಷಿಸುವತ್ತ ಸರ್ಕಾರ ಇಂದಿಗೂ ಗಮನ ಹರಿಸಿಲ್ಲ. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ, ಕುಮಾರವ್ಯಾಸ ಹುಟ್ಟಿದ ಮನೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಒಬ್ಬ ವಿಮರ್ಶಕ ಹೇಳುತ್ತಾನೆ, ಪ್ರಪಂಚದ ಸಾಹಿತ್ಯ ಸಮ್ಮೇಳನ ಏನಾದರೂ ನಡೆದು ಅದರಲ್ಲಿ ಕರ್ನಾಟಕ ಭಾಗವಹಿಸಿದರೆ ಕರ್ನಾಟಕದ ಬಾವುಟ ಹಿಡಿದು ಕನ್ನಡ ಸಾಹಿತ್ಯದ ಮುಂದಾಳತ್ವ ವಹಿಸುವ ಶ್ರೇಷ್ಠ ಕವಿ ಕುಮಾರವ್ಯಾಸ. ಅಂತಹ ಮಹಾನ್ ಕವಿಯ ಸ್ಮಾರಕ ನಿರ್ಮಿಸಲು ಸರ್ಕಾರ 2014ರಲ್ಲಿ 1 ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು. ಆದರೆ ಈಗ ಸ್ಮಾರಕವನ್ನ ನೋಡಿದರೆ ಕಂಗಳಲ್ಲಿ ನೀರು ಬರುತ್ತದೆ. ಆಡಳಿತ ವರ್ಗದ ಬಗ್ಗೆ ಅಸಹ್ಯ ಹುಟ್ಟುತ್ತದೆ. ತನ್ನದೇ ಊರಲ್ಲಿ ಗ್ರಾಮ ಪಂಚಾಯಿತಿಯವರ ನಿಷ್ಕಾಳಜಿಯಿಂದ ಅನಾಥವಾಗಿ ಬಿಟ್ಟಿದ್ದಾನೆ ಕುಮಾರವ್ಯಾಸ. ಕೋಳಿವಾಡದ ಜನರು ತಮಗೆ ಸಂಬಂಧವೇ ಇಲ್ಲದಂತೆ ಸ್ಮಾರಕದ ಪಕ್ಕದಲ್ಲಿಯೇ ತಮ್ಮ ದೈನಂದಿನ ಕೆಲಸಗಳಿಗೆ ಬಳಕೆಯಾಗುವ ಟ್ರ್ಯಾಕ್ಟರ್, ಇನ್ನಿತರ ಮಷಿನ್ಗಳನ್ನ ನಿಲ್ಲಿಸುವ ಹಾಗೂ ದನಗಳನ್ನ ಕಟ್ಟುವ ತಾಣವಾಗಿಸಿಕೊಂಡಿದ್ದಾರೆ. ಸ್ಮಾರಕದ ಹೊರಗಡೆ ಹೀಗಾದರೆ ಇನ್ನು ಒಳಗಡೆ ದುಸ್ಥಿತಿಯ ಬಗ್ಗೆ ಕೇಳಲೇಬೇಡಿ. ಸ್ಮಾರಕದ ಬಾಗಿಲಿಗೆ ಖಾಯಂ ಬೀಗ ಜಡಿದಿದ್ದಾರೆ. ಒಳಾಂಗಣ ಸಂಪೂರ್ಣ ಧೂಳಿನಿಂದ ಆವರಿಸಿದೆ. ಇನ್ಯಾವುದೋ ಕೆಲಸಕ್ಕೆ ಉಪಯೋಗವಾಗುವ ವಸ್ತುಗಳನ್ನ ಇರಿಸುವ ಗೋಡೌನ್ ಆಗಿ ಹೋಗಿದೆ. ಸರ್ಕಾರ 1 ಕೋಟಿ ರೂಪಾಯಿನ ಖರ್ಚು ಮಾಡಿ ಕಟ್ಟಿಸಿದ್ದೇವೆ ಎಂದು ಹೇಳುವ ಈ ಸ್ಮಾರಕ. ಕುಮಾರವ್ಯಾಸ ಇಂದಿನ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡದಲ್ಲಿ ಜನಿಸಿದನು. ಕುಮಾರವ್ಯಾಸ ವಿಜಯನಗರವನ್ನ ಆಳಿದ 2ನೇ ದೇವರಾಯನ ಆಳ್ವಿಕೆಯಲ್ಲಿದ್ದನೆಂದು ಪ್ರಭುಲಿಂಗ ಲೀಲೆ ಬರೆದ ಚಾಮರಸ ಕವಿಯ ತಂಗಿಯ ಗಂಡನೆಂದು. ಇದರ ಪ್ರಕಾರ ಈತನ ಕಾಲ ಸರಿಸುಮಾರು 1419ರಿಂದ 1446 ಎಂದು ಕವಿಚರಿತಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಎಂದು ರಾಷ್ಟ್ರಕವಿ ಕುವೆಂಪು ಅವರು ಕುಮಾರವ್ಯಾಸನ ಬರವಣಿಗೆಯನ್ನ ಕೊಂಡಾಡಿದ್ದಾರೆ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎನ್ನುವ ಬಿರುದಾಂಕಿತನಾದ ಕುಮಾರವ್ಯಾಸನು ತಾನು ಬರೆದ ಕರ್ನಾಟಕ ಭಾರತ ಕಥಾಮಂಜರಿಯ ಬಗ್ಗೆ ಹೀಗೆ ಹೇಳುತ್ತಾನೆ. ತನ್ನ ಕಾವ್ಯ ಅರಸುಗಳಿಗೆ ವೀರ, ದ್ವಿಜರಿಗೆ ಪರಮವೇದದ ಸಾರ, ಮಂತ್ರ ಜನಕ್ಕೆ ಬುದ್ಧಿಗನ, ವಿರಹಿಗಳಿಗೆ ಶೃಂಗಾರ, ವಿದ್ಯಾ ಪರಿಣಿತರಿಗೆ ಅಲಂಕಾರ, ಕಾವ್ಯಕ್ಕೆ ಗುರು ನಾನು ರಚಿಸಿದ ಕುಮಾರವ್ಯಾಸ ಭಾರತ. ಎಂತಹ ಮಾತಲ್ಲವೇ! ಪಂಪ ಭಾರತದಲ್ಲಿ ಪಂಪ ಅಲಕ್ಷಿಸಿದ ಕೃಷ್ಣನನ್ನ ಸಂಪೂರ್ಣವಾಗಿ ಕನ್ನಡಿಗರಿಗೆ ಕಟ್ಟಿಕೊಟ್ಟವನು ಕುಮಾರವ್ಯಾಸ. ಕುಮಾರವ್ಯಾಸ ಸ್ಪರ್ಶ ಮಾಡಿದೆಲ್ಲ ಕಾವ್ಯವಾಯಿತು. ಅಂತಹ ಕವಿ ಹುಟ್ಟಿದ ಮನೆ ಈಗಲೂ ಕೋಳಿವಾಡದಲ್ಲಿದೆ. ಅವರ 16ನೇ ತಲೆಮಾರಿನವರಾದ ದತ್ತಾತ್ರೇಯ ಪಾಟೀಲರ ಹತ್ರ ಕುಮಾರವ್ಯಾಸನ ಹಸ್ತಪ್ರತಿ ಇದೆ. ಆದರೆ ಅದೀಗ ನಾಶವಾಗುತ್ತಿದೆ. ಆ ಹಸ್ತಪ್ರತಿಗೆ ರಾಸಾಯನಿಕ ಸಿಂಪಡಿಸಿ ಲ್ಯಾಮಿನೇಷನ್ ಮಾಡಿಸಿ ಕಾಪಾಡಿಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ 2012ರಲ್ಲಿ ಮನವಿ ಸಲ್ಲಿಸಿದರೂ ಇಲ್ಲಿಯ ತನಕ ಅದರ ಕಡೆ ಯಾರು ಕಿಂಚಿತ್ತೂ ಗಮನ ಹರಿಸಿಲ್ಲ. ಈಗಲಾದರೂ ಸರ್ಕಾರ ಕುಮಾರವ್ಯಾಸನ ಹಸ್ತಪ್ರತಿಯನ್ನ ಉಳಿಸಿಕೊಳ್ಳುವತ್ತ ಗಮನ ಹರಿಸಿದರೆ ಮುಂದಿನ ತಲೆಮಾರುಗಳಿಗೆ ಆ ಮಹಾನ್ ಕವಿಯ ಹಸ್ತಪ್ರತಿಯನ್ನ ನೋಡುವ ಭಾಗ್ಯವಾದರೂ ಸಿಗುತ್ತದೆ. ಆದಷ್ಟು ಬೇಗ ಈ ವಿಷಯ ಮುಖ್ಯಮಂತ್ರಿಗಳಿಗೆ ತಲುಪಬೇಕು. ದಯವಿಟ್ಟು ಮುಖ್ಯಮಂತ್ರಿಗಳು ಈ ವಿಷಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಅದಕ್ಕಾಗಿ ಎಲ್ಲರೂ ಕಮೆಂಟ್ ಬಾಕ್ಸ್ ನಲ್ಲಿ ಮುಖ್ಯಮಂತ್ರಿಗಳಿಗೆ ಟ್ಯಾಗ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ.